ಹರೇ ರಾಮ. ಒಂದು ಪ್ರೋತ್ಸಾಹದ ನುಡಿ, ಒಂದೇ ಒಂದು ಪ್ರೋತ್ಸಾಹದ ನುಡಿ ನಮ್ಮನ್ನು ನಿರಾಸೆಯ ಪಾತಾಳದಿಂದ ಯಶಸ್ಸಿನ ಆಕಾಶಕ್ಕೆ ಎತ್ತೀತು ಎನ್ನುವುದಕ್ಕೆ ಸಾಕ್ಷಿ ಈ ಕಥೆ, ಸತ್ಯಕಥೆ. ನಥಾನಿಯಲ್ ಹೊಥಾನ್ ಅಮೆರಿಕದ ಸುಪ್ರಸಿದ್ಧ ಲೇಖಕ, ಆತನ ಕಥೆ ಇದು. ಆತ ಮೊದಲು ಕಸ್ಟಮ್ಸಲ್ಲಿ ಸಾಧಾರಣ ಗುಮಾಸ್ತ. ಒಂದು ದಿನ ಮನೆಗೆ ಬರ್ತಾನೆ, ನಿರಾಸೆಯ ಮುಖ ಹೊತ್ತು. ಆತನನ್ನು ಕೆಲಸದಿಂದ ತೆಗೆದುಹಾಕಲಾಗಿತ್ತು. ಮನೆಗೆ ಬಂದು ಹೆಂಡತಿ ಹೇಳ್ತಾನೆ, ಹೋಯಿತು ನಮ್ಮ ಜೀವನ, ಕೆಲಸ ಕಳ್ಕೊಂಡೆ ನಾನು. ಆಶ್ಚರ್ಯ ಅಂದರೆ ಹೆಂಡತಿ ಖುಷಿ ಪಡ್ತಾಳೆ. ಖುಷಿಪಟ್ಟು ಹೇಳ್ತಾಳೆ, ಈಗ ನೀನು ಸ್ವಂತ ಪುಸ್ತಕ ಬರಿಬೋದು, ನೀನೇ ಕಾದಂಬರಿ ಬರಿಬೋದು, ಗ್ರಂಥ ಬರಿಬೋದು. ಆತನ ನಿರಾಸೆ ಮುಂದುವರಿತು. ಆತ ಹೇಳ್ತಾನೆ, ಅಲ್ಲಿವರೆಗೆ ಬದುಕೋದು ಹೇಗೆ? ಕಾದಂಬರಿ ಬರಿಬೇಕು ಅಂದರೆ ಒಂದು 6 ತಿಂಗಳು 1 ವರ್ಷನೂ ಬೇಕಾಗ್ಬೋದು. ಅಲ್ಲಿವರೆಗೆ ಜೀವನ ನಡೆಯೋದು ಹೇಗೆ? ಏನೂ ಚಿಂತೆ ಇಲ್ಲ, ಹೆಂಡತಿ ಹೇಳಿದ್ದು. ಆಕೆ ಅಡುಗೆ ಮನೆಯಿಂದ ಹಣ ತತ್ತಾಳೆ ಒಂದು ಸ್ವಲ್ಪ. ಈ ಹಣ ಸಾಕು, 1 ವರ್ಷ ನಾವು ಜೀವನ ಮಾಡ್ಬೋದು ಈ ಹಣದಲ್ಲಿ. ಆ ಹಣ ಎಲ್ಲಿಂದ ಬಂತಿದ್ದು? ಆತನ ಪ್ರಶ್ನೆ. ಆಕೆ ಹೇಳಿದ್ದು, ನನಗೆ ಗೊತ್ತಿತ್ತು ಒಂದಲ್ಲೇ ಒಂದು ದಿನ ನೀನು ಮಾಸ್ಟರ್ ಪೀಸ್ನಂತ ಒಂದು ಕಾದಂಬರಿ ಬರೆಯೋಕ್ಕೆ ಸಾಧ್ಯ, ಅದ್ಭುತ ಕಾದಂಬರಿ ಬರೆಯೋಕ್ಕೆ ಸಾಧ್ಯ. ಹಾಗಾಗಿ ನೀ ಸಂಪಾದನೆ ಮಾಡಿದ ದುಡ್ಡಲ್ಲೇ ಸ್ವಲ್ಪ ಸ್ವಲ್ಪ ಉಳಿಸಿ 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 ಇಷ್ಟು ದುಡ್ಡು ಉಳಿದಿದೆ. 1 ವರ್ಷಕ್ಕೆ ಸಾಕು ಕಾದಂಬರಿ ಬರಿಬೋದು, ಶುರು ಮಾಡಿ, ನಾಳೆಯಿಂದ ಶುರು ಮಾಡ್ಬೋದು. ಆ ಒಂದೇ ಒಂದು ಪ್ರೋತ್ಸಾಹದ ನುಡಿ, ಉತ್ತೇಜನದ ನುಡಿ. ಆ ನುಡಿಯ ಪರಿಣಾಮ ಆತ ಕಾದಂಬರಿ ಬರೀತಾನೆ. ಆ ಕಾದಂಬರಿಗೆ ಹೆಸರು ದಿ ಸ್ಕಾರ್ಲೆಟ್ ಲೆಟರ್. ಅಮೇರಿಕನ್ ಸಾಹಿತ್ಯದ ಮೇರು ಕೃತಿ, ಶ್ರೇಷ್ಠ ಕೃತಿ ಇದು. ಇಂಥ ಅದ್ಭುತ ಕೃತಿ ಹೊರಹೊಮ್ಮಲಿಕ್ಕೆ, ಸಾವಿರಾರು ಲಕ್ಷಾಂತರ ಪದಗಳ ಅದ್ಭುತ ಕೃತಿ ಒಂದು ಹೊರಹೊಮ್ಮಲಿಕ್ಕೆ ಒಂದೇ ಒಂದು ಶಬ್ದ, ಪ್ರೋತ್ಸಾಹದ ಒಂದೇ ಒಂದು ಶಬ್ದ ಆತನ ಹೆಂಡತಿ ಇದ್ದು, ಅದು ಕಾರಣ ಆಯಿತು. ಹಾಗಾಗಿ ನಾವು ಕೂಡ ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಯಾರಿಗಾದರೂ ಇಂಥ ನುಡಿಗಳನ್ನು, ಪ್ರೋತ್ಸಾಹದ ನುಡಿಗಳನ್ನ ಆಡಬೇಕು. ನೀವು ಮಾಡಬೇಕು, ಮಾಡಬಲ್ಲೆ, ಮಾಡು ಏನೋ ಪ್ರೋತ್ಸಾಹದ ನುಡಿಗಳನ್ನ ಆಡಬೇಕು. ಆ ಒಂದೇ ಒಂದು ಪ್ರೋತ್ಸಾಹದ ನುಡಿ ಇಂಥ ಮಹಾ ಲೇಖಕರನ್ನು, ಮಹಾನ್ ಆಟಗಾರರನ್ನು, ಅಥವಾ ಮಹಾನ್ ಭಾಷಣಕಾರರನ್ನು, ಮಹಾನ್ ನಾಯಕರನ್ನು ಪ್ರಪಂಚಕ್ಕೆ ಕೊಡಬಹುದು. ಹಾಗಾಗಿ ಒಂದು ನುಡಿ ಸಾಕು ಪಾತಾಳದಿಂದ ಆಕಾಶಕ್ಕೆ ಜೀವನವನ್ನು ಎತ್ತಲಿಕ್ಕೆ. ಪ್ರೋತ್ಸಾಹದ ಒಂದೇ ಒಂದು ನುಡಿ. ಹರೇ ರಾಮ.